ನಮಸ್ಕಾರ. ಅಚ್ಚರಿಯ ಮಾತಿಗೆ ತನ್ನ ಸುತ್ತಲಿನ ಪ್ರಪಂಚವೇ ಸ್ತಬ್ಧವಾದಂತೆ ರಾಮ್ ಕುಳಿತು ಬಿಟ್ಟನು. ಅವಳ ಮನಸ್ಸಿನಲ್ಲಿ ತನ್ನ ಮೇಲಿರುವ ಅಸಮಾಧಾನ ಮತ್ತು ಸಿಟ್ಟು ಇನ್ನೂ ಅನುವಿನಷ್ಟು ಕಡಿಮೆ ಆಗಿಲ್ಲ ಎಂದು ತಿಳಿದಾಗ ಅವನ ಮನಸ್ಸು ವೇದನೆಯಲ್ಲಿ ನಲುಗಿ ಹೋಯಿತು. ಕಣ್ಣಿನಿಂದ ಕೆನ್ನೆಯ ಮೇಲೆ ಜಾರಿದ ಅಣಿಯನ್ನು ಕಂಡು ಹೆಚ್ಚೆತ್ತು ಮುಖ ತಿರುಗಿಸಿ ಕಣ್ಣು ಒರೆಸಿಕೊಂಡ ರಾಮ್, ಅಚ್ಚರಿ, ಅದೇನು ಅಂತ ಸರಿಯಾಗಿ ಹೇಳಿ. ನನ್ನ ಕ್ಷಮಿಸೋದಕ್ಕೆ ಆಗದಂಥ ತಪ್ಪು ಅಂಥದ್ದೇನು ಮಾಡಿದ್ದೇನೆ ನಾನು? ಯಾಕೆ ಈ ರೀತಿಯೆಲ್ಲ ಮಾತಾಡ್ತಿದ್ದೀರಾ ಎಂದನು. ಅವನ ದನಿ ಗದ್ಗದಿತವಾಗಿದ್ದು ಕೇಳಿ ಅಚ್ಚರಿ ಮರುಗಿದಳು. ಹರೇ ರಾಮ್, ಮತ್ತೆ ಅಳಿಸಿಬಿಟ್ಟ ನಾನು ನಿಮ್ಮನ್ನು, ಅದಕ್ಕೆ ಹೇಳೋದು ನಾನು ಸರಿಯಿಲ್ಲ ಅಂತ ಎಂದು ಸಂಕಟದಿಂದ ಅವನ ಮುಖ ನೋಡಿದಳು. ಅವಳ ಈ ವಿಚಿತ್ರ ನಡೆ ಅವನ ನಿನ್ನಷ್ಟು ಗೊಂದಲಕ್ಕೆ ದೂಡಿತ್ತು. ಮತ್ತೆ ತಾನು ಅವಳನ್ನು ಅರಿಯುವಲ್ಲಿ ಎಡವುತ್ತಿದ್ದೇನೆಯೇ ಎಂದು ಅನಿಸುವಾಗ ರಾಮ್, ಅಚ್ಚು, ನಿಮ್ಮ ಮನಸ್ಸಿನಲ್ಲಿರುವ ನೋವಾದರೂ ಏನು, ಪ್ಲೀಸ್ ಬಾಯಿ ಬಿಡಿ ಎಂದನು. ಅವನ ತೋಳಿಗೆ ಹೊರಗಿದ ಅಚ್ಚರಿಯ ಕಣ್ಣುಗಳು ಮತ್ತೆ ತುಂಬಿ ಬಂದವು. ರಾಮ್, ನನ್ನ ಲೈಫಲ್ಲಿ ಬಂದು ಯಾಕೆ ಇಷ್ಟೊಂದು ಸೀಕ್ರೆಟ್ಸ್ ಮೇಂಟೈನ್ ಮಾಡಿದ್ರಿ? ಯಾಕೆ ನೀವು ನನ್ನ ಬದುಕಿನಲ್ಲಿ ತೆರೆದ ಪುಸ್ತಕ ಆಗಲಿಲ್ಲ? ಸಾತ್ವಿಕ್ ಕೊಟ್ಟ ಪ್ರೀತಿ, ನೋವು, ಹತಾಶೆಯನ್ನು ಮರೆಸುವಷ್ಟು ಗಟ್ಟಿ ಪ್ರೀತಿ ನಿಮ್ಮದು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಯಾಕೆ ರಾಮ್, ನೀವು ಯಾವತ್ತೂ ನನ್ನ ಸಂಪೂರ್ಣವಾಗಿ ನಿಮ್ಮ ಮನೆಯಲ್ಲಿ ಒಬ್ಬಳಾಗಿ ನೋಡಲೇ ಇಲ್ಲ? ಅದನ್ನು ನೆನೆಸಿಕೊಂಡ್ರೆ ಮನಸ್ಸಿಗೆ ತುಂಬ ಹಿಂಸೆ ಆಗುತ್ತೆ. ಐ ಹೇಟ್ ಯು ಎಂದು ಮತ್ತೆ ಬಿಕ್ಕಳಿಸಿದಳು. ಅವಳು ಯಾವ ಕಾರಣಕ್ಕೆ ಹೀಗೆ ಮಾತಾಡ್ತಿದ್ದಾಳೆ ಎನ್ನುವ ಸಣ್ಣ ಅಂದಾಜು ಈಗ ಅವನಿಗೆ ಸಿಕ್ಕಿತ್ತು. ಅವನು ಅವಳ ಕಣ್ಣೀರು ಒರೆಸಲು ಬಂದಾಗ ಅಚ್ಚು ಅವನ ಕೈಯನ್ನು ಹಿಂದೆ ಸರಿಸಿದಳು. ಒಂದು ವಿಷಯ ರಾಮ್, ನನ್ನ ಜೀವನದಲ್ಲಿ ಇವತ್ತು ಇಷ್ಟೆಲ್ಲ ನೋವಿದೆ. ನನ್ನಿಂದ ಎಲ್ಲರೂ ನೋವು ಅನುಭವಿಸಿದ್ದಾರೆ. ಅಚ್ಚರಿ ಇವತ್ತು ಯಾರ ದೃಷ್ಟಿಯಲ್ಲಾದರೂ ವಿಲನ್ ಆಗಿದ್ದಾಳೆ ಅಂದರೆ ಅದು ನೀವು ಮಾಡಿದ್ದ ಸೀಕ್ರೆಟ್ಸ್ಗಳಿಂದ ಮಾತ್ರ. ಯಾಕೆ ರಾಮ್ ಈ ರೀತಿ ಮಾಡಿದ್ರಿ ಎಂದು ಕೆಂಪಿ ಏರಿದ ಕಣ್ಣುಗಳಿಂದ ಅವನನ್ನು ದಿಟ್ಟಿಸಿದಳು. ಅವಳ ಕಣ್ಣಿನಲ್ಲಿದ್ದ ನಶ್ಯ ಸರಿದು ಈಗ ಕೇವಲ ವೇದನೆ ಆವರಿಸಿಕೊಂಡಿತ್ತು. ಸಾರಿ, ನಾನು ಎಲ್ಲವನ್ನು ನಮ್ಮ ಜೀವನ ಈ ಘಟ್ಟಕ್ಕೆ ತಲುಪುವುದಕ್ಕೂ ಮುಂಚೆ ಹೇಳ್ಕೊಳ್ಬೇಕಾಗಿತ್ತು. ಆದರೆ ಪರಿಸ್ಥಿತಿ ನನಗೆ ಅನುಕೂಲಕರವಾಗಿರಲಿಲ್ಲ ಎಂದವನಿಗೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಲು ಸಾಧ್ಯವಾಗಲಿಲ್ಲ. ಅದನ್ನು ಅರ್ಥ ಮಾಡಿಕೊಂಡ ಅಚ್ಚು, ನೀವು ನನ್ನ ಪ್ರೀತಿ ಮಾಡ್ತಿದ್ದೀರಾ ಅನ್ನೋ ವಿಷಯ ತಿಳಿಸದೆಯೇ ನನ್ನನ್ನು ಮದುವೆ ಆದ್ರಿ. ಆಮೇಲೆ ಬಂಗಾರಿಯ ವಿಷಯ, ಶರಣ್ ಅಣ್ಣನೇ ಅವನ ಡ್ಯಾಡ್ ಅನ್ನುವ ವಿಷಯ, ಆಮೇಲೆ ಭುವನಗೆ ಯಾಕೆ ಅಷ್ಟು ಅವಸರದಲ್ಲಿ ವರುಣ್ ಜೊತೆ ಮದುವೆ ಫಿಕ್ಸ್ ಮಾಡಿದರೆ ಅನ್ನುವ ವಿಷಯ, ಸಾತ್ವಿಕ್ ಸಾವಿನ ವಿಷಯದಲ್ಲಿ ಅವನ ತಂದೆ ತಾಯಿಗೆ ಯಾರಿಗೂ ತಿಳಿಯದಂತೆ ಮರೆಮಾಚಿದ ವಿಷಯ ಎಂದವಳ ಹತಾಶೆಯಿಂದ ಒಂದೊಂದೇ ಪ್ರಶ್ನೆ ಅವನ ಮುಂದಿಡುತ್ತಾ ಹೋದಳು. ರಾಮ್ಗೆ ಒಂದೇ ಒಂದು ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಾಗಲಿಲ್ಲ. ಅವಳ ಪ್ರತಿಯೊಂದು ಪ್ರಶ್ನೆಯು ಅವನ ಹೃದಯವನ್ನು ಈಟಿಯಿಂದ ಇರಿದಷ್ಟು ನೋವು ಮಾಡುತ್ತಿತ್ತು. ಗಂಟಲು ಬಿಗಿಯಾಗಿ ಉಸಿರಾಡಲು ಒದ್ದಾಡುವಂತಾಯಿತು. ಅವನ ಮೌನ ಕಂಡು ಅಚ್ಚು ಶುಷ್ಕ ನಗು ಬೀರಿದಳು. ರಾಮ್, ನಿಜ ಹೇಳಿ, ಇಷ್ಟೊಂದೆಲ್ಲ ಸೀಕ್ರೆಟ್ ಇಟ್ಕೊಂಡು ನೀವು ನನ್ನನ್ನು ನಿಜವಾಗಿಯೂ ಪ್ರೀತಿ ಮಾಡೋದಕ್ಕೆ ಸಾಧ್ಯವಾಯಿತಾ? ನಾವು ಪ್ರೀತಿ ಮಾಡಿದವರ ಜೊತೆ ಯಾವುದಾದ್ರೂ ಒಂದು ವಿಷಯ ಮುಚ್ಚಿಟ್ರೋ ಅವರ ಮುಖ ನೋಡಿದಾಗ ಆ ಗಿಲ್ಟ್ ಫೀಲ್ನಲ್ಲಿ ಉಸಿರು ತೆಗೆದುಕೊಳ್ಳೋದಕ್ಕೆ ಆಗದೆ ಒದ್ದಾಡ್ತೀವಿ. ಆದರೆ ನೀವು ಎಂದಳು ಆರ್ದ್ರವಾದ ದನಿಯಲ್ಲಿ. ಅಚ್ಚರಿ ಮುಂದುವರಿಸಿದಳು. ಆರ ವಿಷಯಕ್ಕೆ ನೀವು ಈಗಾಗಲೇ ಕ್ಲಾರಿಟಿ ಕೊಟ್ಟಿದ್ದೀರಿ. ಹುಟ್ಟಿದ ಮಗುವನ್ನು ತಾಯಿಯ ಹಠಕ್ಕೆ ಸೋತು ಹಾಸ್ಪಿಟಲ್ನಲ್ಲಿ ಬಿಟ್ಟು ಹೋದ ಶರಣ್ಣನ್ನು ನಾನು ಯಾವತ್ತೂ ಆರವ್ಗೆ ತಂದೆ ಅಂತ ಅಂದುಕೊಂಡಿರಲಿಲ್ಲ. ಇನ್ನು ಭುವನ ಕೂಡ ತೃಪ್ತಿ ಹಾದಿಯನ್ನೇ ತುಳಿದು ಬಿಟ್ಲು ಅಂತ ಅಮ್ಮ ತುಂಬ ಮನಸ್ಸು ಕೆಡಿಸಿಕೊಂಡಿದ್ರು. ಹಾಗಾಗಿ ಅವಸರದಲ್ಲಿ ಎಂಗೇಜ್ಮೆಂಟ್ ಮಾಡಿದ್ದು ಅಷ್ಟೇ ಎಂದವನ ಕಡೆ ಅಚ್ಚರಿ ಎದೆಯನ್ನು ಹಿರಿಯುವ ನೋಟ ಬೀರಿದಳು. ರಾಮ್ ತತ್ತರಿಸಿ ಹೋದನು. ಅವನು ನೋಟ ತಗ್ಗಿಸಿ ಕುಳಿತಿದ್ದಾಗ ಅಚ್ಚು ಅವನ ಗಲ್ಲ ಹಿಡಿದು ಮುಖವೆತ್ತಿದಳು. ಸಾತ್ವಿಕ್ ಸಾವಿನ ವಿಷಯದಲ್ಲಾದರೂ ನೀವು ನನಗೆ ಕ್ಲಾರಿಟಿ ಕೊಡ್ಬೋದಿತ್ತಲ್ವೇ ಎಂದು ಕೇಳಿದಳು. ರಾಮ್ಗೆ ಸ್ವರ ಹೊರತೆಗೆಯಲು 1-2 ನಿಮಿಷ ಬೇಕಾಯಿತು. ಕ್ಷಮಿಸಿ ಅಚ್ಚು, ನಾನು ಈ ವಿಷಯವನ್ನು ಭುವನ ಮದುವೆ ಆದ ಕೂಡಲೇ ಹೇಳಬೇಕು ಅಂತ ಇದ್ದೆ. ಆದರೆ ಅಷ್ಟರಲ್ಲಿ ಏನೇನೋ ಹಾಗೆ ಹೋಯಿತು ಎಂದು ಕಣ್ಣೀರು ಒರೆಸಿಕೊಂಡನು. ನಿಮ್ಮ ಕೆನ್ನೆಗೆ 4 ಬಾರಿಸುವಷ್ಟು ಸಿಟ್ಟು ಬರ್ತಿದೆ ನನಗೆ ಎಂದವಳು ಕೂಗಿದಳು. ಹೊಡೆದಿ ಬಿಡಿ, ನಿಮ್ಮ ಮನಸ್ಸಾದರೂ ತಿಳಿಯಾಗಬಹುದು ಎಂದು ರಾಮ್ ಪಶ್ಚಾತ್ತಾಪದಿಂದ ನೋಡಿದಾಗ ಅಚ್ಚು ಕನಲಿ ಹೋದಳು. ಅವನ ಕೊರಳ ಪಟ್ಟಿ ಹಿಡಿದು ತನ್ನ ಸನಿಹಕ್ಕೆ ಎಳೆದುಕೊಂಡಳು. ಇಷ್ಟು ದಿನ ಎಲ್ಲರೂ ಇದ್ದು ಎಲ್ಲರಿಂದಲೂ ದೂರವಿದ್ದು ಅನುಭವಿಸಿದ್ದು ತೃಪ್ತಿ ಅನಿಸ್ಲಿಲ್ವಲ್ಲ ನಿಮಗೆ? ಈಗ ನಿಮ್ಮ ಮೇಲೆ ಕೈ ಮಾಡಿ ಮತ್ತೆ ಯಾವ ನರಕಕ್ಕೆ ಕಳಿಸ್ಬೇಕು ಅಂತ ಇದ್ದೀರಾ ಎಂದು ನೀರು ತುಂಬಿದ ಕಣ್ಣುಗಳಿಂದ ಅವನನ್ನು ದಿಟ್ಟಿಸಿದಳು. ರಾಮ್ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು. ಐ ಆಮ್ ಸಾರಿ ಅಚ್ಚು, ನಮ್ಮವರಿಗೆ ಈ ವಿಷಯ ಹೇಳಿದರೆ ಎಷ್ಟು ನೋವಾಗುತ್ತೆ ಅಂತ ಮಾತ್ರ ಯೋಚನೆ ಮಾಡ್ತಿದ್ದ ನಾನು ಮುಚ್ಚಿಟ್ಟ ವಿಷಯ ಮುಂದೊಂದು ದಿನ ಬೇರೆಯವರಿಂದ ಗೊತ್ತಾದಾಗ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡಲೇ ಇಲ್ಲ. ಇದೆಲ್ಲ ಗೊತ್ತಾಗುವ ಹೊತ್ತಿಗೆ ನೀವು ನನ್ನಿಂದ ತುಂಬ ದೂರ ಹೋಗಿಬಿಟ್ರಿ.
ಎಂದವನ ಕಣ್ಣೀರು ಅವಳ ಭುಜವನ್ನು ಸೋಕಿತ್ತು. ತಾನಿಬ್ಬರ ನಡುವೆ ಎಲ್ಲವೂ ಸರಿಹೋಯಿತು ಎಂದು ತಪ್ಪು ತಿಳಿದಿದ್ದೆ ಎಂದು ರಾಮ್ ದುಃಖಿಸಿದನು. ರಾಮ್, ಮೊದಲೇ ನೀವು ಸಾತ್ವಿಕ್ ಸಾವಿನ ರಹಸ್ಯ ಹೇಳಿಬಿಟ್ಟಿದ್ರೆ. ಸಾತ್ವಿಕ್ ಕ್ಲೋಸ್ ಫ್ರೆಂಡ್ ಲೋಕಿತ್ ಬ್ರೋ ಅವನ ಸಾವಿಗೆ ನೀವೇ ಕಾರಣ ಅಂತ ಮಿಸ್ಗೈಡ್ ಮಾಡದೆ ಹೋಗಿದ್ರೆ ನಾನು ನಿಮ್ಮಿಂದ ಅಷ್ಟು ದೂರ ಹೋಗ್ತಿರ್ಲಿಲ್ಲ. ಎಲ್ಲರೂ ಸೇರಿ ನನ್ನನ್ನು ಮೂರ್ಖಳನ್ನಾಗಿ ಮಾಡಿಬಿಟ್ರಿ. ಇದರಿಂದ ನನ್ನಿಂದಾದ ತಪ್ಪುಗಳನ್ನು ನೆನೆಸಿಕೊಂಡ್ರೆ ಜೀವ ಹೋದಷ್ಟು ಹಿಂಸೆ ಆಗುತ್ತೆ. ಕೊನೆಗೆ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವ ನಿಮ್ಮ ಜೀವ ಹೋಗಲಿ ಅಂತೆಲ್ಲ ಮಾತನಾಡಿದ್ದೇನೆ. ಅದನ್ನೆಲ್ಲ ಹೇಗೆ ಮರೆಯಲಿ? ನೀವು ಅದನ್ನೆಲ್ಲ ಮರೆತು ನನ್ನನ್ನು ಮತ್ತೆ ಸ್ವೀಕರಿಸಲು ತಯಾರಾದ್ರಿ. ಆದರೆ ನಾನು ಎಂದವನನ್ನು ಇನ್ನೂ ಗಟ್ಟಿಯಾಗಿ ಅಪ್ಪಿ ಹತ್ತಲು ಹಚ್ಚು. ಒಂದೆರಡು ನಿಮಿಷ ಕಣ್ಣು ಮುಚ್ಚಿ ಸುಮ್ಮನಿದ್ದ ರಾಮು ದೀರ್ಘ ಶ್ವಾಸ ಒಳಗೆಳೆದುಕೊಳ್ಳುತ್ತಾ, ನಾನು ಸಹ ನಿಮ್ಮ ಪ್ರೀತಿಗೆ ಅವಮಾನ ಮಾಡಿದ್ದೇನೆ. ನಿಮ್ಮ ಹೊಡಲಿನಲ್ಲಿ ನನ್ನ ಅಂಶ ಕುಡಿಯೊಡೆಯುತ್ತಿದೆ ಎನ್ನುವ ಅಂದಾಜಿಲ್ಲದೆ ಮನುಷ್ಯತ್ವ ಕಳೆದುಕೊಂಡು ರಾಕ್ಷಸನಿಗಿಂತಲೂ ಕೆಟ್ಟದಾಗಿ ವರ್ತಿಸಿದ್ದೇನೆ. ಅವತ್ತು ನೀವು ಹೇಳಿದ ಸುಳ್ಳು ಏನಾದರೂ ನಿಜ ಆಗಿಬಿಟ್ಟಿದ್ರೆ ನಾನು ಮತ್ತೆ ಯಾವತ್ತೂ ನಿಮ್ಮ ಮುಂದೆ ಬರ್ತಿರಲಿಲ್ಲ. ಈ 2 ತಪ್ಪುಗಳ ಮುಂದೆ ನೀವು ನನಗೆ ಕೊಟ್ಟ ನೋವೇನು ದೊಡ್ಡದಲ್ಲ. ದಯವಿಟ್ಟು ಹಳೆಯದನ್ನೆಲ್ಲ ಮರೆತು ಮತ್ತೆ ನಾನು ನನ್ನ ಹೆಂಡತಿ ಮಕ್ಕಳ ಜೊತೆ ಖುಷಿಯಿಂದ ಜೀವನ ಕಟ್ಟಿಕೊಳ್ಬೇಕು ಅಂತ ತುಂಬ ಆಸೆ ಇದೆ. ಇದನ್ನು ಪೂರ್ತಿ ಮಾಡಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡಿ. ಮತ್ತು ಯಾವತ್ತೂ ನಿಮ್ಮ ವಿಷಯದಲ್ಲಿ ತಪ್ಪು ಮಾಡೋದಿಲ್ಲ ಎಂದವಳ ಮೊಗವನ್ನು ಬೊಗಸೆಯಲ್ಲಿ ತುಂಬಿಕೊಂಡು ಹಣೆಗೆ ಮುತ್ತಿಟ್ಟನು. ನಿಮ್ಮ ಜೀವನಕ್ಕೆ ಹೀರೋಯಿನ್ ಥರ ಎಂಟ್ರಿ ಕೊಟ್ಟೆ. ಕೊನೆಗೆ ನನ್ನನ್ನು ವಿಲನ್ ಮಾಡಿಬಿಟ್ರಿ ನೀವು. ನನ್ನಿಂದ ಇದೆಲ್ಲವನ್ನು ಮರೆತು ನಿಮ್ಮ ಜೊತೆ ಖುಷಿಯಿಂದ ಇರೋದಕ್ಕೆ ಆಗ್ತಿಲ್ಲ. ಈ ಕ್ಷಣದವರೆಗೂ ನನ್ನನ್ನು ನಾನೇ ಮರೆತು ಹೋಗುವಂಥ ಟ್ಯಾಬ್ಲೆಟ್ ಅಥವಾ ಟ್ರೀಟ್ಮೆಂಟ್ ಯಾವುದಾದ್ರೂ ಇದ್ದರೆ ಕೊಡಿಸಿ ಬಿಡಿ ರಾಮ್ ಎಂದು ತನ್ನ ಮನಸ್ಸಿನ ನೋವನ್ನೆಲ್ಲ ಹೊರ ಹಾಕಿದಳು. ಸರಿ, ನಿಮಗೆ ಇಂದಿನದೆಲ್ಲ ಮರೆತು ನನ್ನ ಜೊತೆ ಮುಂಚಿನಂತೆ ಇರೋದಕ್ಕೆ ಆಗ್ತಿಲ್ಲ ಅಂದರೆ ನೀವು ನನ್ನಿಂದ ದೂರ ಹೋಗ್ಬೋದು. ನಾನು ಇನ್ನೊಂದು ಸಲ ನಿಮ್ಮ ಮುಂದೆ ಬಂದು ಹಿಂಸೆ ಮಾಡೋದಿಲ್ಲ ಎಂದು ರಾಮ್ ಕಣ್ಣಿನಂಚಿನ ಹನಿ ಒರೆಸದೆ ನುಡಿದನು. ನಾನು ಮತ್ತೆ ಯಾವತ್ತು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನನಗೆ ನೀವು ಬೇಕು ರಾಮ್. ಮತ್ತು ನನಗೆ ನಿಮ್ಮಿಂದ ದೂರ ಹೋದರೆ ಬದುಕ್ತೀನಿ ಅನ್ನುವ ನಂಬಿಕೆ ಇಲ್ಲ ಎಂದು ಅವಳ ಬಾಯಿ ಮೇಲೆ ಬೆರಳಿಟ್ಟು ಪ್ಲೀಸ್ ಎಂದು ರಾಮ್ ಬೇಡಿಕೊಂಡನು. ಟಿಶ್ಯೂ ತೆಗೆದು ಅವಳ ಮುಖ ಹೊರಸಿ, ನಾಳೆಯಿಂದ ನಾನು ನನ್ನ ಮುದ್ದು ಜೊತೆ ನ್ಯೂ ಲೈಫ್ ಶುರು ಮಾಡಬೇಕಂತ ಇದ್ದೀನಿ ಎಂದನು. ಅಚ್ಚು ತಲೆ ಎತ್ತಿ ಅವನ ಮುಖ ನೋಡಿ, ನನ್ನ ಮದುವೆ ಆಗಿದ್ದಕ್ಕೆ ಯಾವತ್ತೂ ನೀವು ಪಶ್ಚಾತ್ತಾಪ ಪಡಲಿಲ್ಲಲ್ವಾ ಎಂದು ದೀನವಾಗಿ ಕೇಳಿದಳು. ಅವಳ ಮನಸ್ಸಿನಲ್ಲಿ ಈ ಒಂದು ಅನುಮಾನ ಕಾಡುತ್ತಿತ್ತು. ರಾಮ್ ಅರಿಕ್ಷಣವು ಯೋಚಿಸದೆ ಎಂದು ತಲೆಯಾಡಿಸಿದನು. ರೀ, ನಿಮಗೆ ಇರೋದೇ ಇಂಥ ಒಳ್ಳೆಯ ಮನಸ್ಸು ಅಥವಾ ನನ್ನ ವಿಷಯದಲ್ಲಿ ಮಾತ್ರ ಇಷ್ಟು ಒಳ್ಳೆಯವರು ಎಂದು ಮೂಗು ಸುರಿಸುತ್ತಾ ಕೇಳಿದ ಅಚ್ಚರಿಯ ನೋಡಿ ಅವನಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ನನಗೆ ಕ್ಲಾರಿಟಿ ಇಲ್ಲ, ನೀವೇ ಹೇಳಿ ಎಂದು ಅವಳ ಮುಖ ನೋಡಿದಾಗ ಅವನ ಮನಸ್ಸು ಕೊಂಚ ನಿರಾಳವಾಯಿತು. ಅವಳ ಕಣ್ಣಿನಲ್ಲಿದ್ದ ನೋವು ಮತ್ತು ಪಶ್ಚಾತ್ತಾಪದ ತೀವ್ರತೆ ಈಗ ಕಡಿಮೆಯಾಗಿರುವುದು ಅವನಿಗೆ ಅರಿವಾಯಿತು. ಇಷ್ಟು ದಿನ ಮನಸ್ಸಿನಲ್ಲಿ ಮಡುಗಟ್ಟಿದ ನೋವು ಕಡಿಮೆಯಾದಂತೆಲ್ಲ ಅವಳ ಮನಸ್ಸಿನ ಭಾರವು ಕಡಿಮೆಯಾಗಿ ಬಿಕ್ಕಳಿಕೆಯು ನಿಂತಿತ್ತು. ಅದೆಷ್ಟು ಹೊತ್ತು ಅವನ ತೋಳಿಗೆ ಹೊರಗೆ ಮೌನವಾಗಿ ಕುಳಿತು ಬಿಟ್ಟಿದ್ದಳು ಅಚ್ಚು. ರಾಮ್ ಸಹ ತುಟಿ ಬಿಚ್ಚಲಿಲ್ಲ. ಇಷ್ಟು ದಿನ ಹಂಚಿಕೊಳ್ಳಲಾಗದೆ ಮನದಲ್ಲಿದ್ದ ಅಷ್ಟು ಭಾವನೆಗಳು ಮೌನದ ಮೂಲಕವೇ ಇಬ್ಬರ ನಡುವೆ ರವಾನೆಯಾಗಿದ್ದವು. ರಾಮ್ ಮೃದು ದನಿಯಲ್ಲಿ ಕೂಗಿದಳು, ಹೇಳಿ ಎಂದು 2 ಕೈಯಿಂದ ಮುಖ ಸವರಿದವನು. ನಾವು ಮತ್ತೆ ಹೊಸದಾಗಿ ಲೈಫ್ ಶುರು ಮಾಡೋಣ ಅವನ ಎದೆಯಲ್ಲಿ ಇನ್ನಷ್ಟು ಅವಿತುಕೊಳ್ಳುತ್ತಾ ಕೇಳಿದಳು. ಆ ಕ್ಷಣಕ್ಕಾಗಿ ತುಂಬ ದಿನದಿಂದ ಎದುರು ನೋಡ್ತಿದ್ದೀನಿ ಕಣೋ ಎಂದನು ಅವನು. ಮತ್ತೆ ಯಾಕೆ ಬೆಳಿಗ್ಗೆ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ತಿಂಡಿ ಸಹ ತಿನ್ನದೆ ಹಾಗೆ ಹೋಗಿತ್ತು? ಮತ್ತೆ ಮಧ್ಯಾಹ್ನ ನಾನು ಎಷ್ಟು ಸಲ ಕಾಲ್ ಮಾಡಿದ್ದೀನಿ, ಒಂದ್ಸಲ ಆದರೂ ಕಾಲ್ ರಿಸೀವ್ ಮಾಡಿದ್ದೀರಾ ನೀವು? ದೂರಿನ ದನಿಯಲ್ಲಿ ಕೇಳಿದಳು. ಐ ಸ್ವೇರ್ ಬೇಕು ಅಂತ ಮಾಡಿದ್ದಲ್ಲ, ಬ್ಯುಸಿ ಇದ್ದೆ, ಹಾಗಾಗಿ ನಿಮ್ಮ ಕಾಲ್ ರಿಸೀವ್ ಮಾಡಲಿಲ್ಲ ಎಂದು ಅವಳನ್ನು ಸಮಾಧಾನಪಡಿಸಿದನು. ಹಾಗಾದರೆ ಸಾರಿ ಕೇಳಿ ಮುನಿಸಿನಿಂದ ಆರ್ಡರ್ ಮಾಡಿದಳು. ಸಾರಿ ಮತ್ತೆ ಈ ರೀತಿ ಮಾಡೋದಿಲ್ಲ ಎಂದು ಹಣೆಯ ಮೇಲಿದ್ದ ಮುಂಗುರುಳನ್ನು ಕಿವಿಯ ಹಿಂದೆ ಸರಿಸಿ ಅವಳ ಹಣೆಗೆ ಮುತ್ತಿಟ್ಟನು. ಮತ್ತೇನಾದರೂ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ತಿಂಡಿ ಊಟ ಮಾಡದೆ ಆಫೀಸ್ಗೆ ಹೋದರೆ ನಾನು ಮತ್ತೆ ನೈಟ್ ಕ್ಲಬ್ಗೆ ಹೋಗಿ ಇದೇ ರೀತಿ ಕುಡಿದು ಕಾಲ್ ಮಾಡ್ತೀನಿ. ಅವನಿಂದ ದೂರ ಸರಿದು ಕುಳಿತು ಎಚ್ಚರಿಸಿದಳು. ಮತ್ತೆ ಯಾವತ್ತೂ ನಿಮ್ಮನ್ನು ಅಬಿ ಫಬ್ ಪಾರ್ಟಿ ಅಂತ ಕರೆದುಕೊಂಡು ಹೋಗೋದಿಲ್ಲ. ಈ ರೀತಿ ನಿಮ್ಮ ಅಪ್ಪ ಅವನಿಗೆ ಇವತ್ತು ಬೈದಿರ್ತಾರೆ ಎಂದು ತನ್ನಗೆ ನುಡಿದವನ ಕಡೆ ಅಚ್ಚು ಗುರಾಯಿಸಿದಳು. ಅಬಿ ಬರಲಿಲ್ಲ ಅಂದರೆ ಏನಂತೆ ಅಂಕಿತಿದ್ದಾನೆ, ಅವನನ್ನೇ ಕರ್ಕೊಂಡು ಹೋಗ್ತೀನಿ ಎಂದು ಸೋಲದೆ ನುಡಿದಾಗ ರಾಮ್ ತಲೆ ಚಚ್ಚಿಕೊಂಡನು. ಮಕ್ಕಳು ಇನ್ನು ಸ್ವಲ್ಪ ದೊಡ್ಡವರಿದ್ದರೆ ಮಕ್ಕಳನ್ನು ಕರೆದುಕೊಂಡು ಹೋಗ್ತೀನಿ ಅಂತ ನನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಈಕೆ ಎಂದೇ ಸರಿಯುತ್ತಿರಲಿಲ್ಲ ಎಂದು ತನ್ನೊಳಗೆ ನುಡಿದ ರಾಮ್. ಹೇಳಿದೆ ಅಲ್ವಾ, ಮತ್ತೆ ಇಂಥ ತಪ್ಪು ನನ್ನ ಕಡೆಯಿಂದ ಆಗೋದಿಲ್ಲ
ಎನ್ನುತ್ತಾ ಕಾರ್ ಸ್ಟಾರ್ಟ್ ಮಾಡಿದನು. ಒಂದು ನಿಮಿಷ, ಇನ್ನು ನಾನು ನಿಮ್ಮನ್ನು ಏನೋ ಕೇಳಬೇಕು ಎಂದಳು ಗಂಭೀರವಾಗಿ. ಮತ್ತೆ ಏನು ನೆನಪು ಬಂತಪ್ಪ ಎನ್ನುವಂತೆ ಕಾರ್ ಆಫ್ ಮಾಡಿದ ರಾಮ್. ಏನು ಕೇಳಿ ಎಂದು ಅವಳ ಮುಖ ನೋಡಿದನು. ಸಿಯಾ ಕತೆ ಏನು ಎಂದು ಮೆಲ್ಲಗೆ ರಾಗ ಹಾಕಿದಳು. ಅವಳು ರಾಮ್ನ ಪ್ರೀತಿಸ್ತಿದ್ದಳು ಎಂದು ತಿಳಿದಿದ್ದರಿಂದ ಅವಳ ವಿಷಯದಲ್ಲಿ ಕ್ಲಾರಿಟಿ ಪಡೆಯಲು ಬಯಸಿದ್ದಳು. ಕ್ಲಬ್ ಬಳಿ ಅವಳನ್ನು ಕರೆದುಕೊಂಡು ಹೋದಾಗ ನಿಲ್ಲಲಾಗದಷ್ಟು ನಶೆಯಲ್ಲಿದ್ದ ತನ್ನವಳಿಗೆ ಒಂದೊಂದೇ ವಿಷಯ ನೆನಪು ಮಾಡಿಕೊಂಡು ಪ್ರಶ್ನೆ ಮಾಡುತ್ತಿರುವುದು ಕಂಡು ರಾಮ್ಗೆ ಅಚ್ಚರಿಯಾಯಿತು. ಇಷ್ಟು ಬೇಗ ಎಣ್ಣೆಯ ಅಮಲು ಹಿಡಿದು ಬಿಟ್ಟಿತ್ತೆ ಎಂದು ಅವನಿಗೆ ತಿಳಿಯಲಿಲ್ಲ. ಆದರೆ ಅವಳು ಉತ್ತರಕ್ಕಾಗಿ ಕಾಯುತ್ತಿರುವುದನ್ನು ಕಂಡು ಅವಳಿಗೆ ಕಾಲೇಜ್ ಡೇಸ್ನಲ್ಲಿ ನನ್ನ ಮೇಲೆ ಲವ್ ಆಗಿತ್ತು. ಅದನ್ನು ನನ್ನ ಹತ್ರ ಹೇಳಿಕೊಂಡಿದ್ಲು. ಬಟ್ ಅಚ್ಚರಿ ನಂದನನ್ನು ಹುಡುಗಿ ನನ್ನ ಕಣ್ಮುಂದೆ ಬರುವವರೆಗೂ ನಾನು ಪ್ಯೂರ್ ಲವ್ ಅನ್ನುವ ಕಾನ್ಸೆಪ್ಟನ್ನು ಅಷ್ಟಾಗಿ ನಂಬ್ತಿರ್ಲಿಲ್ಲ. ಸೊ ಅವಳ ಪ್ರೊಪೋಸಲ್ ರಿಜೆಕ್ಟ್ ಮಾಡಿದೆ. ಆಮೇಲೆ ಇಬ್ಬರು ನಮ್ಮ ಓದಿನ ಕಡೆ ಗಮನ ಕೊಟ್ಟೆವು. ಈಗ ಯಾವುದೋ ಒಂದು ಕೇಸ್ ಸಲುವಾಗಿ ಅವಳು ಬ್ಯಾಂಗ್ಳೂರಿಗೆ ಬಂದಿದ್ಲು. ಆಗ ನಾನೇ ಅವಳನ್ನು ಮೀಟ್ ಮಾಡಿ ಅಭಿ ವಿಷಯದಲ್ಲಿ ಹೆಲ್ಪ್ ಕೇಳಿದ್ದೆ. ಸೊ ಅವಳು ಸಹ ಹೆಲ್ಪ್ ಮಾಡಿದ್ಲು ಎಂದು ಮುಚ್ಚುಮರೆಯಿಲ್ಲದೆ ನುಡಿದನು. ಅವಳು ಯಾಕೆ ಇನ್ನು ಸಿಂಗಲ್ ಆಗಿದ್ದಾಳೆ ಎಂದು ಮತ್ತೊಂದು ಪ್ರಶ್ನೆ ಹಾಕಿದಳು. ಅವಳು ಓದು ಮುಗಿದು ಕೆಲಸಕ್ಕೆ ಸೇರಿಕೊಂಡ ಮೇಲೆ ಅವಳ ಮನೆಯವರೊಂದು ಹುಡುಗನ ಜೊತೆ ಮದುವೆ ಗೊತ್ತು ಮಾಡಿದ್ರು. ಬಟ್ ಮದುವೆಗೆ ಇನ್ನು 2 ದಿನ ಇದ್ದಾಗಲೇ ಆ ಹುಡುಗ ಬೇರೆ ಹುಡುಗಿ ಜೊತೆ ತನ್ನ ಫ್ಲ್ಯಾಟ್ನಲ್ಲಿ ರೊಮ್ಯಾನ್ಸ್ ಮಾಡಿದ್ದನ್ನು ಕಣ್ಣಾರೆ ನೋಡಿ ಮದುವೆ ಕ್ಯಾನ್ಸಲ್ ಮಾಡಿಕೊಂಡಿದ್ದಾಳೆ. ಈಗಲಾದರೂ ಮನೆಗೆ ಹೋಗೋಣವಾ, ಟೈಮ್ 12 ಗಂಟೆ ಆಗ್ತಾ ಬಂತು ಎಂದನು ರಾಮ್. ಅವಳಿಗೆ ಮದುವೆ ಮಾಡಿಕೊಳ್ಳಲು ಹೇಳಿ. ಯಾರೋ ಒಬ್ಬರು ಸರಿಯಿಲ್ಲ ಅಂದರೆ ಎಲ್ಲರೂ ಆ ರೀತಿ ಇರೋದಿಲ್ಲ ಅಲ್ವಾ ಎಂದು ಮನೆ ಕಡೆ ಕಾರ್ ಡ್ರೈವ್ ಮಾಡುತ್ತಿದ್ದ ತನ್ನವನ ತೋಳಿಗೆ ತೋಳು ಬೆಸೆದು ಕೇಳಿದಳು. ನಾನು ಅವಳಿಗೆ ಯಾವಾಗಲೂ ಜಸ್ಟ್ ಫ್ರೆಂಡ್ ಅಷ್ಟೆ. ಸೊ ಅವಳ ಲೈಫ್ನಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳುವ ರೈಟ್ ನನಗಿಲ್ಲ ಎಂದು ಗಂಭೀರವಾಗಿ ನುಡಿದನು. ಅವಳಿಗೆ ಮಾತ್ರ ಅವನ ಮೇಲೆ ಭಾವನೆಗಳಿದ್ದವು. ಆದರೆ ರಾಮ್ ಅವಳನ್ನು ಕೇವಲ ಗೆಳತಿ ಎಂದು ತಿಳಿದಿದ್ದನು. ಮತ್ತೆ ಅಚ್ಚರಿಗೆ ಸಿಯಾ ಬಗ್ಗೆ ಮಾತಾಡಲು ಮನಸ್ಸಾಗಲಿಲ್ಲ. ಅಂಕಿತ್ಗೆ ಯಾಕೆ ಇನ್ನೂ ಮದುವೆ ಮಾಡೋ ಯೋಚನೆ ಮಾಡ್ತಿಲ್ಲ ನೀವು ಮತ್ತು ಅತ್ತೆ ಎಂದು ಮತ್ತೆ ಪ್ರಶ್ನೆ ಮಾಡಿದಳು. ಹೊಟ್ಟೆ ಸೇರಿದ ವೈನ್ ಅವಳಿಗೆ ಜವಾಬ್ದಾರಿಗಳನ್ನು ನೆನಪು ಮಾಡುತ್ತಿತ್ತೇನು. ಒಮ್ಮೆ ಅವಳ ಮುಖ ನೋಡಿದ ರಾಮ್, ಇನ್ಮೇಲೆ ಮಾಡೋಣ ಬಿಡಿ ಎಂದನು ತನ್ನಗೆ. 1 ನಿಮಿಷ ಸುಮ್ಮನಿದ್ದ ಅಚ್ಚು. ಹಾಗಾದರೆ ನಾವು ಇನ್ನೊಂದು ಸಲ ಮದುವೆ ಆಗೋಣವಾ ಎಂದು ಕಣ್ಣರಳಿಸಿ ಕೇಳಿದಳು. ಯಾಕೆ, ಮೊದಲನೇ ಸಲ ಮದುವೆ ಆದಾಗ ಆ ಮೂಮೆಂಟ್ಸ್ ಎಂಜಾಯ್ ಮಾಡಲಿಲ್ಲ ಅಂತಾನಾ ಎಂದು ಉಬ್ಬಿ ಏರಿಸಿ ಕೇಳಿದನು. ಹ್ಞೂ ರಾಮ್, ನಮ್ಮ ಮದುವೆ ಫೋಟೋಸ್ ನೋಡಿದರೆ ಮುಖ ಕಿವುಚಿದಾಗೆ ಆಗುತ್ತೆ. ಒಂದು ಫೋಟೋದಲ್ಲೂ ನಾನು ಸ್ಮೈಲ್ ಮಾಡಿಲ್ಲ ಎಂದು ಮುಖ ಊದಿಸಿ ಕೇಳಿದಳು. ಅವಳ ಮಾತಿಗೆ ನಕ್ಕ ರಾಮ್. ಹಾಗಾದರೆ ಎಲ್ಲವನ್ನು ಮೊದಲಿಂದ ಶುರು ಮಾಡೋಣ. ಫಸ್ಟ್ ಲವ್, ಆಮೇಲೆ ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳುವ ಶಾಸ್ತ್ರ, ಎಂಗೇಜ್ಮೆಂಟ್, ಮದುವೆ ಶಾಪಿಂಗ್, ಪ್ರೀ ವೆಡ್ಡಿಂಗ್ ಫೋಟೋಶೂಟ್, ಆಮೇಲೆ ಮೆಹಂದಿ, ಸಂಗೀತ, ರಿಸೆಪ್ಷನ್, ಬೆಳಿಗ್ಗೆ ದಾರೆ, ಆಮೇಲೆ ಹನಿಮೂನ್. ನಾವಿಬ್ಬರು ಮೊದಲ ಸಲ ಇದ್ಯಾವುದು ಮನಸ್ಸಿನಿಂದ ಫೀಲ್ ಮಾಡಲೇ ಇಲ್ಲ ಅಲ್ವಾ ಎಂದು ರೇಗಿಸುವಂತೆ ನುಡಿದವಳ ಮುಖ ನೋಡಿದನು. ಅದಾಗಲೇ ಅವನ ತೋಳಿಗೆ ಹೊರಗೆ ನಿದ್ರೆಗೆ ಜಾರಿದ ಅಚ್ಚು ನಿದ್ರೆಯಲ್ಲಿ ನಸು ನಾಚಿದಂತೆ ಸಣ್ಣದಾಗಿ ಸ್ಮೈಲ್ ಮಾಡಿದಳು. ಅದನ್ನು ಕಂಡು ತಲೆ ಕೊಡವಿ ನಸು ನಕ್ಕ ರಾಮ್. ತುಂಬ ವರ್ಷಗಳಾದ ಮೇಲೆ ಮನಸ್ಸು ತುಂಬ ಹಗುರ ಆಗಿರುವ ಫೀಲ್ ಕೊಡ್ತಿದೆ ಮುದ್ದು. ಐ ಲವ್ ಯು ಸೋ ಮಚ್. ಈ ಅಚ್ಚರಿ ಅನ್ನುವ ಹೆಣ್ಣಿಲ್ಲದೆ ತಾರಕ್ ರಾಮ್ಗೆ ಅಸ್ತಿತ್ವವೇ ಇಲ್ಲ ಎಂದು ಪಿಸುಗಟ್ಟಿ ಅವಳ ಹಣೆಗೆ ಮುತ್ತಿಟ್ಟನು. ಮರುದಿನ ಬೆಳಿಗ್ಗೆ ಅಚ್ಚರಿಗೆ ಎಚ್ಚರವಾದಾಗ ಸಮಯ 8 ಗಂಟೆಯಾಗಿತ್ತು. ಕಣ್ಣು ಬಿಟ್ಟೊಡನೆ ತಲೆಯೆಲ್ಲ ಭಾರ ಭಾರ. ಜೊತೆಗೆ ತಾನು ರಾತ್ರಿ ಕುಡಿದು ತನ್ನವನ ಜೊತೆ ಹೇಗೆಲ್ಲ ಮಾತನಾಡಿದ್ದೇನೆ ಎಂದು ಒಂದೊಂದೇ ನೆನಪಾಗುವಾಗ ಗಟ್ಟಿಯಾಗಿ ಹಣೆ ಹಿಡಿದುಕೊಂಡಳು. ಬೇಕಿತ್ತ ಇದೆಲ್ಲ ನಿಂಗೆ ಅಚ್ಚು ಎಂದುಕೊಂಡಳು. ಈಗ ತನ್ನವನನ್ನು ಎದುರಿಸುವುದು ಹೇಗೆ? ತಾನು ಕುಡಿದು ತೂರಾಡುತ್ತಾ ಬಂದಾಗ ಮನೆಯವರು ಯಾರಾದರೂ ನೋಡಿದ್ರೆ ಅವರಿಗೆ ಮುಖ ತೋರಿಸುವುದು ಹೇಗೆ ಎಂದು ಹಾಸಿಗೆ ಮೇಲೆ ಕುಳಿತು ಚಡಪಡಿಸ್ತಿರುವಾಗ ಗುಡ್ ಮಾರ್ನಿಂಗ್ ಎಂದು ಪ್ರೀತಿ ತುಂಬಿದ ವಿಶ್ ಅವಳ ಕಿವಿಗೆ ಬಿತ್ತು. ಕೈ ಇಸಿಕಿಕೊಳ್ಳುತ್ತಾ ತಲೆ ತಗ್ಗಿಸಿ ಕುಳಿತು ಬಿಟ್ಟಳು. ಅವನ ಗುಣಕ್ಕೆ ತದ್ವಿರುದ್ಧ ಗುಣ ನನ್ನದು ಎಂದು ಅವಳಿಗೆ ಅನಿಸಿತು. ಅವಳು ರಿಗ್ರೆಟ್ ಫೀಲ್ನಲ್ಲಿ ತಲೆ ತಗ್ಗಿಸಿ ಕುಳಿತಾಗ ರಾಮ್ ಅವಳ ಬಳಿ ಬಂದು ಕುಳಿತು. ರಾತ್ರಿ ಅಣ್ಣನ ಜೊತೆ ನೈಟ್ ಕ್ಲಬ್ನಲ್ಲಿ ಕುಳಿತು ವೈನ್ ಬಾಟಲ್ ಖಾಲಿ ಮಾಡುವಾಗಿದ್ದ ಧೈರ್ಯ ಹೀಗಿಲ್ವ ನಿಮಗೆ ಎಂದು ರೇಗಿಸಿದನು. ಸಾರಿ ಎಂದವಳ ಕಣ್ಣುಗಳು ತುಂಬಿ ಬಂದವು. ತಾನೀಗ ತಾರಕ್ ರಾಮ್ ಮಡದಿ. ಅವನ ಮನೆಯ ಮರ್ಯಾದೆ ತನ್ನ ಕೈಯಲ್ಲಿದೆ ಎಂಬ ಆಲೋಚನೆ ಇಲ್ಲದೆ ಅಣ್ಣನ ಜೊತೆ ಪಬ್ಗೆ ಹೋಗಿದ್ದ ನೆನೆದು ಅವಳಿಗೆ ಸಂಕಟವಾಯಿತು. ಮುದ್ದು, ಈಗ ಅಳೋದು ಯಾಕೆ? ನನ್ನ ಪ್ರಶ್ನೆ ನಿಮಗೆ ನೋವು ಮಾಡಿದೆಯಾ ಎಂದವಳ ಮುಖ ತನ್ನ ಕಡೆ ತಿರುಗಿಸಿಕೊಂಡು ಕೇಳಿದನು. ಸಾರಿ, ಮತ್ತೆ ಯಾವತ್ತೂ ನಾನು ರಾತ್ರಿ ಮಾಡಿದ ಹಾಗೆ ಮಾಡುವುದಿಲ್ಲ ಎಂದು ಮತ್ತೆ ಕ್ಷಮೆ ಕೇಳಿ ಕಣ್ಣು ಒರೆಸಿದ್ದನ್ನು ಕಂಡು ರಾಮ್ಗೆ ಮರುಕವಾಯಿತು. ರಾತ್ರಿ ಏನೇನೋ ಆಯಿತೋ ನೆನಪಿದೆಯಲ್ವಾ ಎಂದು ಕೇಳಿದನು. ಬೆಚ್ಚಗಿನ ನೀರಿಗೆ ಲಿಂಬೆರಸ ಬೆರೆಸಿ ತಂದಿದ್ದ ಲೋಟವನ್ನು ಅವಳ ಕೈಗೆ ಕೊಡುತ್ತಾ ಎಂದು ತಲೆದೂಗಿ ನೀರಿನ ಲೋಟದ ಮೇಲೆ ದೃಷ್ಟಿ ನೆಟ್ಟಳು.
ಹಾಗಾದರೆ ನೀವು ರಾತ್ರಿ ಮಾಡಿದ ತಪ್ಪು ನಮ್ಮಿಬ್ಬರ ಮನಸ್ಸನ್ನು ಹಗುರ ಮಾಡಿದೆ ಅನ್ನೋದು ಗೊತ್ತಲ್ವಾ ಎಂದು ಮುಖದ ಮೇಲೆ ಹರಡಿದ್ದ ಕೂದಲನ್ನು ಸರಿಸಿ ಕೇಳಿದನು. ತಪ್ಪು ಮಾಡಿದಾಗ ಸಣ್ಣ ಮಕ್ಕಳಂತೆ ಮುಖ ಮಾಡಿದ್ದ ಮಡದಿಯ ಮೇಲೆ ಅವನಿಗೆ ಮುದ್ದು ಬಂತು. ಆದರೂ ನಾನು ಮಾಡಿದ್ದು ತಪ್ಪು. ಈಗ ಅತ್ತೆ ಮಾವ ನನ್ನ ದೊಡ್ಡ ಕುಡುಕಿ ಅಂದ್ಕೊಂಡ್ರೆ ಎಂದು ಮೆಲ್ಲಗೆ ರಾಗ ತೆಗೆದಳು. ನಸುನಕ್ಕ ರಾಮ್. ರಾತ್ರಿ ನಾವು ಮನೆಗೆ ಬಂದಾಗ ಅವರೆಲ್ಲ ನಿದ್ರೆ ಮಾಡ್ತಿದ್ರು. ಸೊ ನೀವು ಭಯಪಡುವ ಅಗತ್ಯವಿಲ್ಲ ಎಂದವನು ನೀರು ಕುಡಿಯುವಂತೆ ಸನ್ನೆ ಮಾಡಿದನು. ಅಚ್ಚು ಕುತ್ತಿಗೆ ಆಡಿಸಿ ಈಗಲೂ ಅವನ ಮುಖ ನೋಡದೇ ಇರುವುದನ್ನು ಕಂಡು ರಾಮ್ ಅವಳ ಕಿವಿಯಲ್ಲಿ ಗುಟ್ಟಾಗಿ ಹೇಳಿದನು, ನೀವು ತುಂಬ ಫೀಲಿಂಗ್ ಮೂಡ್ನಲ್ಲಿದ್ದಾಗ ನನಗೆ ಹೇಳಿ, ಅಬಿಗಿಂತ ಒಳ್ಳೆಯ ಕಂಪನಿ ನಾನು ನಿಮಗೆ ಕೊಡ್ತೀನಿ. ಮತ್ತು ಯಾರಿಗೂ ಅದರ ಬಗ್ಗೆ ಬಾಯಿ ಬಿಡೋದಿಲ್ಲ. ಗಾಬರಿಯಲ್ಲಿ ಕುಡಿಯುತ್ತಿದ್ದ ನೀರು ಅವಳಿಗೆ ನೆತ್ತಿಗೆ ಏರಿತು. ತಕ್ಷಣ ಅವಳ ತಲೆ ತಟ್ಟಿದ ರಾಮ್, ತಮಾಷೆ ಮಾಡಿದ್ದು, ಯಾಕೆ ಇಷ್ಟೊಂದು ಗಾಬರಿ ಆಗ್ತೀರಾ? ರಾತ್ರಿ ನೀವು ಡ್ರಿಂಕ್ಸ್ ಮಾಡಿದ್ರಿ ಅಂತ ನನಗೆ ಯಾವುದೇ ಬೇಜಾರಿಲ್ಲ. ಆ್ಯಕ್ಚುಲಿ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನೀವು ಯಾಕೆ ಇನ್ನೂ ನನ್ನ ಜೊತೆ ಬೆರೆಯುತ್ತಿಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿ. ನಮ್ಮ ನಡುವೆ ಇದ್ದ ಪ್ರಾಬ್ಲಮ್ಸ್ ಎಲ್ಲ ನಿನ್ನೆ ನೈಟ್ ಕ್ಲಿಯರ್ ಮಾಡಿಕೊಳ್ಳೋ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಮುದ್ದು ಎಂದು ಅವಳ ಕೆನ್ನೆಗೆ ಮುತ್ತು ಕೊಟ್ಟನು. ಅವಳ ಕಣ್ಣುಗಳನ್ನು ಅರಳಿಸಿ ರಾಮ್ನನ್ನು ನೋಡುತ್ತಾ, ನಿಜವಾಗಿಯೂ ಸಿಟ್ಟಿಲ್ವಾ ನನ್ನ ಮೇಲೆ ನಿಮಗೆ ಎಂದು ಅನುಮಾನದಲ್ಲಿ ಕೇಳಿದಳು. ನೋ, ಈಗ ಇದನ್ನು ಕುಡಿದು ಫ್ರೆಶ್ ಆಗಿ ಬನ್ನಿ, ಆಮೇಲೆ ನಿಮ್ಮ ಸೊಸೆಗೆ ಏನಾದರೂ ಗಿಫ್ಟ್ ತರೋದಕ್ಕೆ ಶಾಪಿಂಗ್ಗೆ ಹೋಗೋಣ ಎಂದನು. ರಾಮ್ ತನ್ನ ಮೇಲೆ ಸಿಟ್ಟು ಮಾಡಿಕೊಂಡಿಲ್ಲ ಎಂದು ತಿಳಿದ ಅಚ್ಚರಿಗೆ ನಿರಾಳವಾಯಿತು. ಮಾವ, ಯಾಕೆ ನಿನ್ನ ಜೊತೆ ಯಾರೂ ಮಾತಾಡ್ತಿಲ್ಲ ಎಂದು ಅಭಿ ತೊಡೆ ಮೇಲೆ ಕುಳಿತಿದ್ದ ಚಾಂಪ್ ಗೊಂದಲದಲ್ಲಿ ಪ್ರಶ್ನೆ ಮಾಡಿದ. ಬೆಳಿಗ್ಗೆ ಎದ್ದಾಗಿಂದ ಯಾರೊಬ್ಬರು ಅವನ ಜೊತೆ ಮಾತಾಡ್ತಿರ್ಲಿಲ್ಲ. ಜೊತೆಗೆ ಎಲ್ಲರೂ ಅವನನ್ನು ಕಣ್ಣು ಕೆಂಪು ಮಾಡಿ ದುರುಗಟ್ಟಿ ನೋಡುವವರೇ ಆಗಿ ಬಿಟ್ಟಿದ್ದರು. ಅಳಿಯನ ಪ್ರಶ್ನೆಗೆ ನಾಚಿಕೆಯಿಂದ ಹಿಡಿಯಷ್ಟು ಆಯಿತು ಅವನ ಮೊಗ. ಆದರೆ ಮಗನನ್ನೇ ದುರುಗಟ್ಟಿ ನೋಡುತ್ತಿದ್ದ ನಂದನ್ ಅವರು, ಯಾಕೆ ತಲೆ ತಗ್ಗಿಸಿ ಕುಳಿತು ಬಿಟ್ಟೆ? ಮಾತಾಡೋವಿ, ಹೇಳು. ನಿಮ್ಮ ಅಮ್ಮನ ಕರ್ಕೊಂಡು ನೈಟ್ ಕ್ಲಬ್ಗೆ ಕುಡಿಯೋದಕ್ಕೆ ಹೋಗಿದ್ದೆ. ಮುಂದೆ ನೀನು ಸಹ ನಿನ್ನ ತಂಗಿ ಅಣ್ಣನ ಕರ್ಕೊಂಡು ಹೋಗು ಎಂದು ಸಿಟ್ಟಿನಲ್ಲಿ ರೇಗಿದ್ದರು ನಂದನ್. ಸಾರಿ ಅಪ್ಪ, ಅವಳು ಭಾವನ ಹತ್ರ ಒಂದಿಷ್ಟು ವಿಷಯಗಳನ್ನು ಹೇಳಿಕೊಳ್ಳೋದಕ್ಕೆ ಆಗದೆ ಒದ್ದಾಡ್ತಾ ಇದ್ಲು ಎಂದು ತಾನು ಮಾಡಿದ ಘನ ಕಾರ್ಯಕ್ಕೆ ಸಮಜಾಯಿಷಿ ಕೊಡುತ್ತಿರುವುದನ್ನು ಕಂಡು ಇನ್ನಷ್ಟು ಸಿಟ್ಟಾದ ನಂದನ್ ಅವರು, ಮುಚ್ಚು ಬಾಯ್ ರಾಸ್ಕಲ್, ಮತ್ತೇನಾದರೂ ಅವಳನ್ನು ಕರ್ಕೊಂಡು ಈ ರೀತಿ ಪಾರ್ಟಿ, ನೈಟ್ ಕ್ಲಬ್ ಅಂತ ಹೋಗಿದ್ದು ಗೊತ್ತಾಗಬೇಕು. ಅದೇ ಕ್ಷಣ ನಿನ್ನ ಈ ಮನೆಯಿಂದ ಆಚೆ ಹಾಕ್ತೀನಿ ಎಂದು ದುಮುಗುಡುತ್ತಾ ನುಡಿದು ಅಲ್ಲಿಂದ ಹೊರಟು ಬಿಟ್ಟರು ನಂದನ್. ತನ್ನಪ್ಪ ಹೋದ ಕಡೆ ನೋಡುತ್ತಾ ತಲೆ ಮೇಲೆ ಕೈ ಹೊತ್ತು ಕುಳಿತು ತನ್ನ ಮಾವನನ್ನು ಕಂಡ ಅಳಿಯ, ಮಾಮನ ಎಲ್ಲಿಗೆ ಕರ್ಕೊಂಡು ಹೋಗಿದ್ದೆ ನೀನು? ತಾತ ಯಾಕೆ ಇಷ್ಟೊಂದು ಸಿಟ್ಟು ಮಾಡಿಕೊಂಡು ಇರೋದು ಎಂದು ಕುತೂಹಲದಿಂದ ಪ್ರಶ್ನೆ ಮಾಡಿದಾಗ ಚಾಂಪ್, ಚಿನ್ಮ ಎದ್ದಿದ್ದಾಳ, ನೋಡ್ಕೊಂಡು ಬಾ, ಹೋಗು, ಸ್ನಾನ ಮಾಡಿಸಬೇಕು ಎಂದು ಅಡುಗೆ ಮನೆಯಿಂದ ಕೂಗಿ ಹೇಳಿದರು ಸಂಪೂರ್ಣ. ಆ ಎಳೆ ಮಗು ಕೇಳೋ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ತಲೆ ತಗ್ಗಿಸಿ ಕುಳಿತು ಬಿಟ್ಟಿದ್ದ ಮಗನನ್ನು ಕಂಡು, ಮಮ್ಮ, ಈಗ ಚಿನ್ನಿಮನ ಫ್ಲವರ್ನಿಂದ ಡೆಕೋರೇಟ್ ಮಾಡಿದ್ರಲ್ಲ, ಕ್ರೆಡಲ್ನಲ್ಲಿ ತಾಚಿ ಮಾಡಿಸ್ತಾರಾ ಎಂದು ತನ್ನ ಪುಟ್ಟ ಕಣ್ಣುಗಳನ್ನು ಪಿಳಿಪಿಳಿ ಬಿಡುತ್ತಾ ಕುತೂಹಲದಿಂದ ಪ್ರಶ್ನೆ ಮಾಡಿದ ಮಗನ ಕೆನ್ನೆಗೆ ಅಚ್ಚು ಮುತ್ತಿಟ್ಟಳು. ಆರು, ಅದಕ್ಕಲ್ವ ನಾವೆಲ್ಲ ಬಂದಿರೋದು, ಆದರೆ ನೀನೇ ಇನ್ನೂ ರೆಡಿಯಾಗದೆ ತಡೆ ಮಾಡ್ತಿರೋದು ಎನ್ನುತ್ತಾ ಅಳಿಯನಿಗಾಗಿ ಅಭಿ ತಂದಿದ್ದ ರೇಷ್ಮೆ ಪಂಚೆ ಮತ್ತು ಶರ್ಟ್ ತೊಡಿಸಿ ಅವನ ಮುಖಕ್ಕೆ ಕ್ರೀಮ್ ಹಚ್ಚಿದಳು. ಮಮ್ಮ, ಆರೊಬ್ಬರು ಕೂಡ ಇದೇ ಥರ ಬಟ್ಟೆ ಹಾಕಿಕೊಂಡಿದ್ದಾನಲ್ವಾ ಎಂದು ತನ್ನ ಧೋತಿಯ ಪುಟ್ಟ ಜೇಬನ್ನು ನೋಡಿಕೊಳ್ಳುತ್ತಾ ಕೇಳಿದನು. ಆರು, ಆದರೆ ಈಗ ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಇರಬೇಕು ಎಂದು ಮಗನಿಗೆ ಹೇರ್ ಸ್ಟೈಲ್ ಮಾಡುತ್ತಾ ರೇಗಿದಳು. ಹೇರ್ ಸ್ಟೈಲ್ ಮಾಡಲು ಬಿಡದಂತೆ ಆ ಪುಟ್ಟ ಪೂರ ತಲೆಯನ್ನು ಅತ್ತಿಂದ ಇತ್ತ ಆಡಿಸ್ತಿದ್ದನು. ಮಮ್ಮ, ಚಿನಿಮಗೆ ಈಗ ಹೊಸ ನೇಮ್ ಇಡ್ತಾರಾ ಎಂದು ಮತ್ತೊಂದು ಪ್ರಶ್ನೆ ಹಾಕಿದ. ಅವನ ಪುಟ್ಟ ತಲೆಯು ಪ್ರಶ್ನೆ ಮತ್ತು ಗೊಂದಲಗಳ ಉಗಮಸ್ಥಾನವೇ ಆಗಿತ್ತು. ಮಗ ಒಂದರ ಮೇಲೊಂದು ಪ್ರಶ್ನೆ ಮಾಡುತ್ತಿರುವುದನ್ನು ಕಂಡು ಅಚ್ಚು ತಲೆ ಕೊಡವಿದಳು. 4 ದಿನ ಮಾವನ ಮನೆಯಲ್ಲಿ ಇದ್ದಿದ್ದಕ್ಕೆ ಅದೆಷ್ಟು ಮಾತನಾಡುವುದನ್ನು ಕಲಿತು ಬಿಟ್ಟಿದ್ಯಾ ಹಾರು ನೀನು? ಯಾರು ನಿಂಗೆ ಇಷ್ಟೊಂದು ಮಾತನಾಡುವುದನ್ನು ಕಲಿಸಿದ್ದು ಎಂದು ಉಸಿಗದರಿ ಟೀಲ್ ಕಲರ್ನ ಸಿಲ್ಕ್ ಶರ್ಟ್ ಹಾಗೂ ರೇಷ್ಮೆ ಪಂಚೆ ಉಟ್ಟು ಕಿನ್ನರನಂತೆ ಕಾಣುತ್ತಿದ್ದ ಮಗನಿಗೆ ದೃಷ್ಟಿ ತೆಗೆದಳು. ಆರವ್ ಅಥವಾ ಅಂಕಿತ್ ಚಿಕ್ಕಪ್ಪನ ಹತ್ತಿರವೇ ಇರಬೇಕು, ಆಮೇಲೆ ಯಾರ ಹತ್ತಿರ ಅಂದರೆ ಅವರ ಹತ್ರ ಹೋದರೆ ಹೊದೆ ಬೀಳುತ್ತೆ ಎಂದು ಎಚ್ಚರಿಸಿ ಮಗನನ್ನು ಎತ್ತಿಕೊಂಡು ರೂಮಿನಿಂದ ಹೊರಬರುವ ಹೊತ್ತಿಗೆ ಅತ್ತೆ ಎನ್ನುತ್ತಾ ಶಾರ್ವಿ ಓಡಿ ಬಂದಳು. ಕೆಂಪು ಹಸಿರು ಬಣ್ಣದ ರೇಷ್ಮೆ ಲಂಗ ಬ್ಲೌಸ್ ತೊಟ್ಟು ಮುದ್ದು ಗೊಂಬೆಯಂತೆ ಕಾಣುತ್ತಿದ್ದ ಸೊಸೆಯನ್ನು ಕಂಡೊಡನೆ, ಭುವನ ತಗೋ ನಿನ್ನ ಅಳಿಯನ, ನಾನು ನನ್ನ ಸೊಸೆನ ಮಾತಾಡಿಸ್ಬೇಕೆನ್ನುತ್ತಾ ಅಚ್ಚು ಮಗನನ್ನು ಭುವನ ಕೈಗೆ ಕೊಡಲು ಹೋದಳು. ಆದರೆ ಚಾಂಪ್ ಮಾತ್ರ ಸಿಕ್ಕ ಗ್ಯಾಪ್ನಲ್ಲಿ ಶಾರ್ವಿ ಜುಟ್ಟಿಗೆ ಹಾಕಿದ್ದ ಫ್ಯಾನ್ಸಿ ರೋಸ್ ಪಿನ್ ಕಸಿದುಕೊಂಡು ಕೂದಲನ್ನು ಜಗ್ಗಿ ಬಿಟ್ಟನು. ಶಾರ್ವಿ ಈಡಿಯಟ್ ಎನ್ನುತ್ತಾ ಜೋರಾಗಿ ಅಳಲು ಶುರು ಮಾಡಿದ್ಲು. ಅವಳು ಚಂದವಾಗಿ ರೆಡಿಯಾಗಿದ್ದರೆ ಇವನಿಗೆ ಆಗುತ್ತಿರಲಿಲ್ಲ. ಮಗನ ಕಿತಾಪತಿ ಕಂಡು ಸಿಟ್ಟಾದ ಅಚ್ಚು
ಅವನ ಕೈ ಮೇಲೆ ಪುಟ್ಟ ಏಟು ಕೊಟ್ಟು, ರಾಕ್ಷಸ, ಇದು ಏನಕ್ಕೆ ಬೇಕು ನಿಂಗೆ, ಕೊಡೋ ಅದನ್ನು ಎಂದು ಪಿನ್ನು ಕಿತ್ತುಕೊಳ್ಳಲು ಯತ್ನಿಸಿದಳು. ಇದು ಚೆನ್ನಾಗಿ ಕಾಣ್ತಿಲ್ಲ ಅವಳಿಗೆ ಎಂದು ಮುಖ ಊದಿಸಿಕೊಂಡು ಶಾರ್ವಿ ಕಡೆ ಪಿಳಿಪಿಳಿ ಕಣ್ಣು ಬಿಟ್ಟನು ಚಾಂಪ್. ಅತ್ತೆ, ಅದು ನನ್ನ ಫೇವ್ರೆಟ್ ರೋಸ್ ಪಿನ್, ನನಗೆ ಬೇಕು ಅದು ಎಂದು ಅಚ್ಚರಿಯ ಕೊರಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ಶಾರ್ವಿ. ಹೇ ಬಂಗಾರಿ, ನೀನೀಗ ಅತ್ತರೆ ಕಣ್ಣಿಗೆ ಹಚ್ಚಿರುವ ಕಾಜಲ್ ಮತ್ತು ಮೇಕಪ್ ಎಲ್ಲ ಹಾಳಾಗಿ ಬಿಡುತ್ತೆ. ಡೋಂಟ್ ಕ್ರೈ ಎಂದು ಅವಳ ಕಣ್ಣೀರು ಒರೆಸಿದಳು. ಇಷ್ಟು ಸಣ್ಣ ವಯಸ್ಸಿಗೆ ಸೊಸೆಗೆ ಮೇಕಪ್ ಮೇಲಿರೋ ಆಸಕ್ತಿ ಅಚ್ಚರಿಗೆ ತಿಳಿದಿತ್ತು. ಮೇಕಪ್ ಹಾಳಾಗ್ತದೆ ಎಂಬ ಕಾರಣಕ್ಕೆ ಅಳು ನಿಲ್ಲಿಸಿದ ಶಾರ್ವಿ, ಅತ್ತೆ ಇದು ಬೇಕು ನನಗೆ ಎಂದು ಚಾಂಪ್ ಮುಷ್ಟಿಯಲ್ಲಿದ್ದ ಹೇರ್ ಪಿನ್ ಕಡೆ ಕೈ ತೋರಿಸಿದಳು. ಅಲ್ಲಿಬ್ಬರು ಅತ್ತೆಯರು ಈ ಸಮಸ್ಯೆಗೆ ಪರಿಹಾರ ಕಾಣದೆ ಸೋತಿದ್ದರು. ಶಾರ್ವಿ ಮನೆಗೆ ಹೋದ್ಮೇಲೆ ನಿಂಗೆ ಬೇರೆ ತಂದು ಕೊಡ್ತೀನಿ. ಈಗ ಆರವ್ ಅಣ್ಣ ಎಲ್ಲಿದ್ದಾನೆ ಅಂತ ನೋಡಿ ಹೋಗಿ. ಚಿನ್ಮ ಜೊತೆ ನೀವು 3 ಜನದ್ದು ಫೋಟೋಶೂಟ್ ಮಾಡಿಸೋಣ ಎಂದಳು ಅಚ್ಚು. ಫೋಟೋಶೂಟ್ ಎಂದೊಡನೆ ಶಾರ್ವಿ ಕೆಳಗಿಳಿದು ಓಡಿದರೆ ಚಾಂಪ್ ಕೂಡ ಭುವನ ತೋಳಿನಿಂದ ಜಾರಿ ಅವಳನ್ನು ಹಿಂಬಾಲಿಸಿದನು. ಇಬ್ಬರು ಮಕ್ಕಳು ಹೋದ ಕಡೆ ನೋಡುತ್ತಿದ್ದ ಅಚ್ಚು ಮತ್ತು ಭುವನ ಮುಖದಲ್ಲಿ ನಗು ಮೂಡಿತು. ಅಚ್ಚು, ನಿಮ್ಮಣ್ಣ ಕೂಗ್ತಿದ್ದಾನೆ, ಅದೇನು ಅಂತ ಕೇಳು ಪುಟ್ಟ ಎಂದು ಸಂಪೂರ್ಣ ಅವರು ಕೆಳಗಿನಿಂದ ಕೂಗಿದಾಗ ಅಚ್ಚು ಭುವನ ಜೊತೆ ಕೆಳಗೆ ಬಂದಳು. ಅದರಲ್ಲಿ ಹರಿ ಅತ್ತೆಯ ಕಡೆಯ ಹುಡುಗಿಯರಿಬ್ಬರು ತನ್ನ ಗಂಡನನ್ನು ನುಂಗುವಂತೆ ನೋಡುತ್ತಿರುವುದನ್ನು ಕಂಡು ಅಚ್ಚರಿಯ ಮುಖ ಅಸಹನೆಯಿಂದ ಕಪ್ಪಿಟ್ಟಿತು. ಯಾರೊಂದಿಗೋ ಫೋನ್ ಕಾಲ್ನಲ್ಲಿದ್ದ ರಾಮ್ಗೆ ಅವರ ಕಡೆ ಗಮನವೇ ಇರಲಿಲ್ಲ. ಅಚ್ಚರಿಯ ಹೊಟ್ಟೆ ಉರಿಸಲೆಂದೇ ಎಂಬಂತೆ ಅವನನ್ನು ವೈಟ್ ಕಲರ್ನ ತುಂಬು ತೋಳಿನ ಶರ್ಟ್ ಮತ್ತು ಗ್ರೇ ಕಲರ್ ಪ್ಯಾಂಟ್ ತೊಟ್ಟು ಮೊನಕೈವರೆಗೆ ತೋಳು ಮಡಚಿ ತುಂಬ ಎಲಿಗೆಂಟಾಗಿ ಕಾಣುತ್ತಿದ್ದನು. ಕಿಸೆಯಲ್ಲಿ ಒಂದು ಕೈ ಸೇರಿಸಿ ಮಾತನಾಡುತ್ತಿದ್ದ ಅವನು ಎಲ್ಲರ ಗಮನ ಸೆಳೆಯುತ್ತಿದ್ದನು. ಇದು ಅಚ್ಚರಿಗೆ ಒಳಗೊಳಗೆ ಹುರಿ ತರಿಸಿತು. ತಾನು ಬಂದ ಕೆಲಸ ಮರೆತು ಸುತ್ತಲೂ ಕಣ್ಣಾಡಿಸಿದಳು. ಶರಣ್ ಮತ್ತು ಅಂಕಿತ್ ಮಾತನಾಡುತ್ತಿದ್ದರೆ ಮಕ್ಕಳು ಪಕ್ಕದಲ್ಲೇ ಆಟವಾಡುತ್ತಿದ್ದರು. ಅಚ್ಚು ಮಕ್ಕಳ ಬಳಿ ಹೋಗಿ ಆರು ಬಾಯಿಲಿ 1 ನಿಮಿಷ ಎಂದು ಅವನನ್ನು ಎತ್ತಿಕೊಂಡು ಗಂಡನ ಬಳಿ ಬಂದಳು. ಮಮ್ಮ ಬಿಡು ನಾನು ಶಾರ್ವಿ ಬ್ರೋ ಜೊತೆ ಆಟ ಆಡಬೇಕು ಎಂದು ಚಾಂಪ್ ಕೊಸರಾಡಿದನು. ಹೈಡ್ ಆ್ಯಂಡ್ ಸಿಕ್ ಆಡುವ ತವಕ ಅವನದಾಗಿತ್ತು. ಆದರೆ ಅಚ್ಚು ಬಿಡುವವಳೆ. ತನ್ನ ಗಂಡನಿಗೆ ಯಾರೋ ಹುಡುಗಿಯರು ಕಣ್ಣು ಹಾಕುತ್ತಿರುವುದನ್ನು ಸಹಿಸಲು ಅವಳಿಗೆ ಸಾಧ್ಯವಾಗುತ್ತಿರಲಿಲ್ಲ. ಮಗನ ಅಳುದನಿ ಕೇಳಿ ರಾಮ್ ತಲೆ ಎತ್ತಿ ನೋಡಿದನು. ಗ್ಲೋಸಿ ಗ್ರೀನ್ ಕಲರ್ನ ರೇಷ್ಮೆ ಸೀರೆ ಇಟ್ಟು ಚೋಕರ್ ಸೆಟ್ ಧರಿಸಿ ಸುಂದರವಾದ ಹೇರ್ ಸ್ಟೈಲ್ ಮಾಡಿಕೊಂಡು ಬರುತ್ತಿದ್ದ ಮಡದಿಯನ್ನು ಕಂಡು ಅವನು ಮರುಳಾದನು. ಅದೆಷ್ಟು ದಿನಗಳಾಗಿದ್ದವು ಅವಳನ್ನು ಈ ರೂಪದಲ್ಲಿ ಕಂಡು. ಅವಳ ಹತ್ತಿರ ಬಂದು, ರಾಮ್ ಸ್ವಲ್ಪ ಮಗುನ ಎತ್ತಿಕೊಳ್ಳಿ ಎಂದು ಮಗನನ್ನು ಅವನ ಕೈಗಿಟ್ಟಳು. ರಾಮ್ ಫೋನ್ ಕರೆ ತುಂಡರಿಸಿ ಮಗನನ್ನು ಎತ್ತಿಕೊಂಡನು. ಅಚ್ಚರಿಯ ಹುಬ್ಬು ಗಂಟಿಕ್ಕಿರುವುದನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು. ಅಚ್ಚು ಅವನ ಬಳಿ ಬಂದು ಮೊನಕೈವರೆಗೆ ಮಡಚಿದ್ದ ತೋಳನ್ನು ಕೆಳಗೆ ಇಳಿಸಿದಳು. ಅವನ ಹೇರ್ ಸ್ಟೈಲನ್ನು ಸರಿ ಮಾಡುವ ನೆಪದಲ್ಲಿ ಮುಂಗುರುಳನ್ನು ಕೆದರಿ ಚೆಂದದ ಹೇರ್ ಸ್ಟೈಲ್ ಹಾಳುಗೆಡವಿದಳು. ರಾಮ್ ಗೊಂದಲದಿಂದ, ರೀ ಯಾಕೆ ಈ ರೀತಿ ಮಾಡ್ತಿದ್ದೀರಾ ಎಂದು ಕೇಳಿದನು. ಎಲ್ಲ ಹೆಂಡತಿಯರು ಗಂಡ ಚೆನ್ನಾಗಿ ಕಾಣಲಿ ಎಂದು ಬಯಸಿದರೆ ಇವಳ್ಯಾಕೆ ಹೀಗೆ ಮಾಡ್ತಿದ್ದಾಳೆ ಎಂದು ಅವನಿಗೆ ತಿಳಿಯಲಿಲ್ಲ. ಅಚ್ಚು ಅವನ ಪ್ರಶ್ನೆಗೆ ಉತ್ತರಿಸದೆ ಮಗನಿಗೆ ಹೇಳಿದಳು, ಆರು ಫಂಕ್ಷನ್ ಮುಗಿಯೋವರೆಗೂ ನೀನು ನಿಮ್ಮ ಪಪ್ಪ ಜೊತೆನೇ ಇರಬೇಕು. ಸಿಂಗಲ್ಸ್ಗೆ ಅಂಕಲ್ಸ್ಗೆ ವ್ಯತ್ಯಾಸ ಗೊತ್ತಾಗದೇ ಇರುವಷ್ಟು ಹಾಳಾಗಿ ಬಿಟ್ಟಿದ್ದಾರೆ ಈಗಿನ ಕಾಲದ ಹುಡುಗಿಯರು ಎಂದು ಪಕ್ಕದಲ್ಲಿದ್ದ ಹುಡುಗಿಯನ್ನು ಕೆಕ್ಕರಿಸಿ ನೋಡುತ್ತಾ ಗೊಣಗಿದಳು. ಅವಳ ಹೊಟ್ಟೆ ಕಿಚ್ಚನ್ನು ಕಂಡು ರಾಮ್ಗೆ ನಗು ತಡೆಯಲು ಕೆಮ್ಮುವ ನಾಟಕ ಮಾಡುತ್ತಾ ಮುಖ ತಿರುಗಿಸಿಕೊಂಡನು. ಕತೆ ಮುಂದುವರಿಯುತ್ತದೆ. ಹಾಗೆ ಈ ಕತೆ ಎಷ್ಟು ಮಂದಿಗೆ ಬೋರ್ ಆಗುತ್ತೆ ಅಂತ ನನಗೆ ತಿಳಿಸ್ಬಿಡಿ. ಧನ್ಯವಾದಗಳು. ಹಾಗೆಯೇ ಚಾನಲನ್ನು ಹೈಪ್ ಮಾಡೋದನ್ನು ಮರೆಯಬೇಡಿ.